ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಶುಭೋದಯ. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಈರುಳ್ಳಿ ದೋಸೆ ಮಾಡೋಣ ಅಂತ ದೋಸೆ ಮಾಡ್ತಾ ಇದ್ದೆ. ಈರುಳ್ಳಿ ದೋಸೆ ಮಾಡೋ ಪ್ಲ್ಯಾನ್ ಏನು ಇರಲಿಲ್ಲ, ಬಟ್ ನಮ್ಮ ಮಧು ಈರುಳ್ಳಿ ದೋಸೆ ಮಾಡಿಕೊಡಿ ಅಂತ ಕೇಳಿದ್ರು. ಸೊ ಅದಕ್ಕೆ ಹೆಂಗೋ ದೋಸೆ ಬ್ಯಾಟರ್ ರೆಡಿ ಇತ್ತಲ್ವ, ಸೊ ಅದಕ್ಕೆ ಈರುಳ್ಳಿ ಹೆಚ್ಕೊಂಡು ಕ್ಯಾರೆಟು ಮತ್ತು ಸಬ್ಬಕ್ಕಿ ಸೊಪ್ಪು ಎಲ್ಲ ಹೆಚ್ಕೊಂಡು ದೋಸೆ ಹಾಕಿ, ದೋಸೆ ಮೇಲೆ ಈರುಳ್ಳಿ, ಕ್ಯಾರೆಟ್ ಆ್ಯಂಡ್ ಸಬ್ಬಕ್ಕಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿ ಚೆನ್ನಾಗಿ ಬೇಯಿಸಿದ್ರೆ ಈರುಳ್ಳಿ ದೋಸೆ ಈಸ್ ರೆಡಿ. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹಾಕಿದ್ದೀನಿ ಅಷ್ಟೇ. ಬನ್ನಿ ಮಧು ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಅವರು ಟೇಸ್ಟ್ ಮಾಡಿ ಸೂಪರಾಗಿದೆ ಅಂತ ಹೇಳಿದ್ರು. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಇವತ್ತೇ ಫಸ್ಟ್ ಟ್ರೈ ಮಾಡಿದ್ದು ಈರುಳ್ಳಿ ದೋಸೆ. ಇನ್ನು ತಲೆಯಲ್ಲಿ ಸ್ವಲ್ಪ ಡ್ಯಾಂಡ್ರಫ್ ಆಗಿತ್ತು ಅಂತ ಅಮ್ಮನ ಕೈಯಲ್ಲಿ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಚಿಸ್ಕೊಂಡು ಮಸಾಜ್ ಮಾಡಿಸ್ಕೊತಿದ್ದೆ. ಹಾಗೆ ಚಿಂಚುಗೂ ಅವಳದು ಬೇಬಿ ಆಯಿಲ್ ಬರುತ್ತಲ್ವ, ಅದನ್ನು ಅಪ್ಲೈ ಮಾಡಿದ್ದೆ. ಅವಳು ಕೂತ್ಕೊಂಡು ಆಟಾಡ್ತಿದ್ಲು, ನಾನು ಅಮ್ಮನ ಕೈಲಿ ನೀಟಾಗಿ ಮಸಾಜ್ ಮಾಡಿಸ್ಕೊತಿದ್ದೆ. ತುಂಬ ದಿನ ಆಗಿತ್ತು ಈ ಥರ ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು. ಇನ್ನು ಅಮ್ಮ ದೇವಸ್ಥಾನಕ್ಕೆ ಅಂತ ರೆಡಿಯಾಗಿದ್ರು, ಅವ್ರ ಕೈಲೂ ಹಾಯ್ ಅಂತ ಹೇಳಿ ತುಂಬ ಶೈ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಸೊ ನಾನೇ ಏನೋ ಹಿಂಸೆ ಮಾಡಿ ಹಾಯ್ ಮಾಡಮ್ಮ ಅಂತ ಹೇಳಿದೆ. ಇನ್ನು ಆಲ್ರೆಡಿ ತೇರು ರೆಡಿಯಾಗಿ ನಿಂತಿತ್ತು. ಇವಾಗ ಸರ್ಕಲಲ್ಲಿದೆ, ಸರ್ಕಲ್ಲಿಂದ ಮತ್ತೆ ದೇವಸ್ಥಾನದವರೆಗೂ ತೇರನ್ನ ಎಳ್ಕೊಂಡು ಹೋಗ್ತಾರೆ. ಯಾರೆಲ್ಲ ಜಾತ್ರೆಗೆ ಹೋಗಿ ಈ ಥರ ಪೈಲ್ವಾನ್ ಪಶುಪತಿ, ಪೈಲ್ವಾನ್ ದೇವೇಂದ್ರ ವೆಂಕಟೇಶ್ವರು ಮತ್ತು ಪೈಲ್ವಾನ್ ಶಿವಣ್ಣ ಕಟ್ಟಿ ಹೋದರೆ ಒಂದು 500 ಮೀಟರ್ ಕೆಲಸ ಪೈಲ್ವಾನ್ಗೆ ಸಬ್ಬಿಡಾಗಿ ಬಿಟ್ಟಾರೆ. ಸಬ್ಬಿಡಬೇಕಪ್ಪ, ನಾವು ಸಬ್ಬಿಡಾಗಿ ಹೋಗ್ತಿದ್ವಿ ಗಲ್ಲಿನ ಮೇಲೆ ನಾವು ಏನಪ್ಪ ಏನು. ತೇರೆಲ್ಲ ಎಳೆದಿದ್ದಾದ್ಮೇಲೆ ಕುಸ್ತಿ ಪಂದ್ಯಾವಳಿನ ನೋಡ್ಕೊಂಬರೋಣ ಅಂತ ಹೇಳಿ ಅದನ್ನು ಹೋಗಿ ನೋಡ್ಕೊಂಡು ಬಂದ್ವು. ಕುಸ್ತಿಯಲ್ಲಿ ಗೆದ್ದವ್ರಿಗೆ ಈ ಥರ ಬೆಳ್ಳಿ ಗದೆನ ಪ್ರೈಸಾಗಿ ಕೊಡ್ತಾರೆ. ಮಾಡ್ತೀನಿ. ನೀವೊಂದ್ಸಲ ಹಾಯ್ ಅಂದ್ಬಿಡ್ತಾತ. ಈಗ ನಮ್ಮ ಮಾವ ಶೇವಿಂಗ್ ಎಲ್ಲ ಮಾಡಿಸ್ಕೊಂಡು ಕುತ್ಕೊಂಡಿದ್ದಾರೆ. ಇನ್ನು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವು. ನಮ್ಮ ಮಾವನ ನಾಟಕ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಆ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಮಾವ ಮೇಕಪ್ ಮಾಡ್ಕೋತಿದ್ರು. ಅಲ್ಲಿರೋ ಒಡವೆ ಸೆಟ್ಟು ಒಡವೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ. ನಮ್ಮ ಮಾವ ರಾಮನ್ ಕ್ಯಾರೆಕ್ಟ್ರು ಮಾಡ್ತಿರೋದು, ಸೊ ಅದಕ್ಕೆ ಅವರಿಗೆ ಫಸ್ಟ್ ಅಲಂಕಾರ ಎಲ್ಲ ಮಾಡ್ತಿದ್ದಾರೆ. ಈ ಆ್ಯಕ್ಟಿಂಗ್ ಅನ್ನೋದು ಎಷ್ಟು ಪವಿತ್ರವಾದ ಕಲೆ ಅಲ್ವಾ. ಎಲ್ರಿಗೂ ಅದು ಆ ಕಲೆ ಒಲಿಯಲ್ಲ, ಬಟ್ ನಮ್ಮ ಮಾವಂಗೆ ಒಲಿದಿದೆ. ಅವ್ರು ಮಾಡಲಿ, ಚೆನ್ನಾಗಿ ಮಾಡಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಈ ಸಿನಿಮಾಗಳಲ್ಲಿ ಮಾಡೋ ನಟನೆ ಒಂದು ಕಡೆ ಆದರೆ, ಈ ಹಳ್ಳಿ ಕಲಾವಿದರು ಹಳ್ಳಿಯಲ್ಲಿರೋ ಜನರನ್ನು ಮನರಂಜಿಸೋಕೆ ಆಗಿನ ಕಾಲದಿಂದನೂ ಮಾಡ್ಕೊಂಡು ಬಂದಿರೋ ನಟನೆ ಇನ್ನೊಂದು ಕಡೆ. ಸಿನಿಮಾಗಳಲ್ಲಿ ಗ್ರಾಫಿಕ್ಸು, ಆ್ಯನಿಮೇಷನ್ಸು, ಸ್ಪೆಷಲ್ ಎಫೆಕ್ಟ್ಸ್ ಬಳಸ್ಕೊಂಡು ಫಿಲ್ಮ್ ಶೂಟ್ ಮಾಡ್ತಾರೆ. ಬಟ್ ಈ ಹಳ್ಳಿಯಲ್ಲಿ ನಾಟಕ ಮಾಡಬೇಕು ಅಂತಂದರೆ ಯಾವುದೇ ಥರದ ಎಫೆಕ್ಟ್ಸ್ ಇರಲ್ಲ, ಯಾವುದೇ ಥರ ಗ್ರಾಫಿಕ್ಸ್ ಯೂಸ್ ಮಾಡಲ್ಲ. ಅವ್ರು ಏನು ಡೈಲಾಗ್ ಡೆಲಿವರಿ ಮಾಡ್ತಾರೋ ಅದರಿಂದನೇ ಅವರು ಜನರನ್ನು ಮನರಂಜಿಸ್ಬೇಕು. ಅದು ಅವ್ರು ಹೇಗೆ ಡೈಲಾಗ್ ಡೆಲಿವರಿ ಮಾಡ್ತಾರೋ ಅದೇ ಇಲ್ಲಿ ಇಂಪಾರ್ಟೆಂಟು. ಹಾಗಂತ ನಾನು ಫಿಲ್ಮ್ನ ವಿರೋಧಿ ಅಂತೂ ಅಲ್ಲ, ಬಟ್ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳ್ತಿದ್ದೀನಿ ಅಷ್ಟೇ. ನಮ್ಮ ಹಳ್ಳಿ ಕಲಾವಿದರು ಮಾಡೋ ನಾಟಕನೇ ನೋಡೋಕ್ಕೆ ಕಣ್ಣಿಗೆ ತಂಪು ಆ್ಯಂಡ್ ಮನಸ್ಸಿಗೆ ಖುಷಿ ಕೂಡ. ಈ ಥರದ್ದೆಲ್ಲ ಈಗಿನ ಕಾಲದಲ್ಲಿ ಜನಗಳು ಇಷ್ಟನೇ ಪಡಲ್ಲ. ಈ ಥರದ್ದೆಲ್ಲ ಫುಲ್ಲು ನಶಿಸಿ ಹೋಗಿದೆ ಅಂತಲೇ ಹೇಳ್ಬೋದು. ಬಟ್ ನಮ್ಮೂರಲ್ಲಿ ನಮಗೆ ಈ ಥರ ನಾಟಕ ಎಲ್ಲ ನೋಡೋದಕ್ಕೆ ಅವಕಾಶ ಸಿಗ್ತಲ್ಲ ಅನ್ನೋದಕ್ಕೋಸ್ಕರ ನಾವು ಖುಷಿ ಪಡಬೇಕು ಅಷ್ಟೇ. ಎಲ್ರಿಗೂ ಈ ಥರದ್ದು ಇಷ್ಟ ಆಗಲ್ಲ. ಈಗಿನ ಜನ್ರೇಷನ್ನೇ ಹಾಗೆ ಎಲ್ಲ ಫುಲ್ಲು ಫಿಲ್ಮ್ಸು, ಗೇಮ್ಸು ಅದರಲ್ಲೇ ಫುಲ್ ಅಡಿಕ್ಟ್ ಆಗಿ ಹೋಗಿರ್ತಾರೆ. ಊರಲ್ಲಿ ಹಬ್ಬ ಇತ್ತು ಅಲ್ವಾ, ಹಾಗಾಗಿ ಜಾತ್ರೆದು, ನಾಟಕದ್ದು, ಕುಸ್ತಿದು ಎಲ್ಲ ವಿಡಿಯೋ ಮಾಡಿ ಹಾಕಿದ್ದೀನಿ. ಬಟ್ ಮುಂದೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ, ನಾನು ಅದೇ ಥರ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.
ನಮ್ಮ ಮಾವಂದು ಆ್ಯಕ್ಟಿಂಗ್ ಎಲ್ಲ ಮುಗಿಯೋವರೆಗೂ ಸ್ವಲ್ಪ ನಾಟಕ ನೋಡಿ ಆಮೇಲೆ ಸ್ವಲ್ಪ ಜಾತ್ರೆ ಒಳಗೆ ಹೋಗಿ ಬರೋಣ ಅಂತ ಹೋಗಿ ಬಂದ್ವು. ರಾತ್ರಿ ಅಂತೂ ಫುಲ್ಲು ಅವಾಗಲೇ ಯಾರೋ ಪಕ್ಕದಲ್ಲಿ ಹಾವು ಹಿಡ್ಕೊಂಡು ಹೋದ್ರು ಗೈಸ್. ವರ್ಷ ನೋಡಿ ಫುಲ್ಲು ಫ್ಲ್ಯಾಟ್. ರಾತ್ರಿ ಟೈಮು ಜಾತ್ರೆಗೆ ಹೋಗೋದು ಬೇಡ ಪಾಪು ಕರ್ಕೊಂಡು ಅಂತ ಅಂದ್ಕೊಂಡಿದ್ದೆ. ಬಟ್ ಮಧು ಬಾ ಹೋಗಿ ಬರೋಣ ಏನೂ ಆಗಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಪಾಪುಗೆ ಥಂಡಿ ಆಗಬಾರ್ದು ಅಂತ ಕಿವಿಗೆಲ್ಲ ಹಾಕಿ ಕರ್ಕೊಂಡೋದೆ. ಇನ್ನು ಮಂಜಮ್ಮ ಹಬ್ಬ ಎಲ್ಲ ಮುಗೀತು ಅಂತ ಊರಿಗೆ ಹೊರಟ್ರು. ಬಾಯ್ ಸಂಜು. ಬ್ಯಾಗ್ ಇಟ್ಕೊಂಡು ಸಂಜು ಹೊಂಟ್ಲು. ಹಿಂದೊಳಗೆ ಚಿಕ್ಕಪ್ಪ ಡಿಕ್ಕಿ ಒಳಗೆ ಅವಿಸ್ ಇವ ಫೀಲಿಂಗ್ ಅರ್ಷಿ ನಿಮ್ಮ ಅಮ್ಮ ಹೋದ್ರಲ್ಲ ಫೀಲಿಂಗ್ ಸ್ಯಾಡ್. ಅರ್ಪಿತಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ನಿಮಗೆ ಆಲ್ ದ ಬೆಸ್ಟು. ಇದರಿಂದ ನಿಮಗೆ ತುಂಬ ಜನ ಲೈಕ್ ಮಾಡಿ ನಿನ್ನ ಮುಂದಿನ ಲೈಫ್ಗೆ ಒಳ್ಳೆ ಯಶಸ್ಸು ಸಿಗಲಿ. ಥ್ಯಾಂಕ್ ಯು ಅಮ್ಮ. ಇವರು ನಮ್ಮ ಅತ್ತೆ ರಾಧಮ್ಮ ಅಂತ, ನಮ್ಮ ಅಮ್ಮ ಇದ್ದಾರಲ್ಲ ಸುಧಮ್ಮ ಅವ್ರ ತಂಗಿ, ನನಗೆ ವಿಶ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಅಮ್ಮ. ಸಾಗ್ಬಿಡಕ್ಕ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಪಾಪು ಆಟ ಆಡ್ತಿರೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಗಿರುತ್ತೆ ಅಂತ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.